ನಮ್ಮ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ವಿದ್ಯುತ್ ಸಮಸ್ಯೆಯಿಂದಾಗಿ ನಿಂತಲ್ಲೇ ನಿಂತಿದೆ ಮೆಟ್ರೋ ರೈಲು. ಹಸಿರು ಮೆಟ್ರೋ ಮಾರ್ಗದಲ್ಲಿ ಹೀಗೆ ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂತದ್ದು. ಏನ್ ಸಂಜೆ 4 ಗಂಟೆ 5 ಗಂಟೆ ಅಂತ ಅಂದ್ರೆ ಅದೆಷ್ಟು ಪೀಕ್ ಅವರ್ ಮೆಟ್ರೋಗೆ ಸಂಬಂಧಪಟ್ಟಾಗಿನ ಸಂಚಾರಕ್ಕೆ. ಇಂಥ ಟೈಮ್ನಲ್ಲೇ ಮೆಟ್ರೋ ಕೆಟ್ಟ ನಿಂತ್ರೆ ಏನ್ ಕತೆ? ಎಲ್ಲಾಗಿರೋದು ಯಾವ ನಿಲ್ದಾಣ? ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಹೊರಟಂತ ಟ್ರೈನು ಕುವೆಂಪು ಮೆಟ್ರೋ ನಿಲ್ದಾಣಕ್ಕೆ ಹೋದಂಥ ಸಂದರ್ಭದಲ್ಲಿ ಹೀಗೆ ವ್ಯತ್ಯಯ ಉಂಟಾಗಿದೆ. ಸೊ ಈಗ ಕುವೆಂಪು ಮೆಟ್ರೋ ನಿಲ್ದಾಣದಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. 4:11ರಿಂದ ಸ್ಥಗಿತ ಆಗಿದೆ. 4:11ರಿಂದ ಸ್ಥಗಿತ ಆಗಿದೆ ಮೆಟ್ರೋ ಸೇವೆ. ಪವರ್ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ಸದ್ಯ ಸಿಬ್ಬಂದಿ ಮುಂದಾಗಿದ್ದಾರೆ. ಇತರ ನಿಲ್ದಾಣಗಳಲ್ಲೂ ಕೂಡ ಈಗ ರೈಲ್ಗಳೆಲ್ಲ ನಿಂತಲೇ ನಿಂತಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ರೈಲು ಒಂದು ಮಾರ್ಗದಲ್ಲಿ ಕೆಟ್ಟ ನಿಂತರೆ ಅಷ್ಟು ಸುಲಭ ಅಲ್ಲ ಪ್ರಯಾಣ ಯಥಾಸ್ಥಿತಿಗೆ ತರುವಂಥದ್ದು. ಹೀಗಾಗಿ ಈ ಸಮಸ್ಯೆಯಿಂದಾಗಿ ಇನ್ನುಳಿದಂಥ ರೈಲುಗಳ ಸಮಯದಲ್ಲೂ ಕೂಡ ಬಹಳ ವ್ಯತ್ಯಯ ಉಂಟಾಗ್ತಾ ಇದೆ. ಪ್ರಯಾಣಿಕರು ಬಹಳ ಪರದಾಡ್ತಾ ಇದ್ದಾರೆ. 4 ಗಂಟೆ 11 ನಿಮಿಷ ಸಂದರ್ಭದಲ್ಲಿ ಆಗಿರುವಂಥದ್ದು ಸಮಸ್ಯೆ ಇದು. ಯಥಾ ಪ್ರಕಾರವಾಗಿ ಮುಂದುವರಿತಾರೆ. ನೋಡಿ ಪ್ರಯಾಣಿಕರೆಲ್ಲ ಪಾಪ ಇಲ್ಲಿ ಅವರೆಲ್ಲ ಭಾಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯ ಸ್ಟೇಷನಲ್ಲಿ ನಿಂತಿದ್ದಕ್ಕೆ ಬಹುಶಃ ಹೊರಗಿಳ್ಕೊಳ್ಳೋಕೆ ಆಯಿತು ಅಂತ ಕಾಣಿಸುತ್ತೆ. ಅಕಸ್ಮಾತ್ ಸ್ಟೇಷನಲ್ಲೂ ನಿಂತಿಲ್ಲ, ಎಲ್ಲೋ ಟ್ರ್ಯಾಕಲ್ಲಿ ಮುಂದೆ ಹೋಗಿ ನಿಂತಿದ್ದಿದ್ರೆ ಏನು ಕತೆ? ಭಾಳ ಸಮಸ್ಯೆ ಆಗ್ಬಿಡೋದಿದು. ನೋಡಿ ಈಗ ಮೆಜೆಸ್ಟಿಕ್ ಸೇರಿದ ಹಾಗೆ ಈ ಅಕ್ಕಪಕ್ಕದ ಮೆಟ್ರೋ ನಿಲ್ದಾಣಗಳಲ್ಲಿ ಹೀಗೆ ಜನಜಂಗುಳಿ ಕಂಡು ಬರ್ತಾ ಇದೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಏನ್ ಸಮಸ್ಯೆ ಆಗಿರೋದು? 2:11 ಹೆಚ್ಚು ಕಡಿಮೆ ಈಗ ಒಂದು 50 ನಿಮಿಷದ ಹತ್ರ ಆಗ್ತಾ ಬಂತು. ಇನ್ನೂ ಸರಿಪಡಿಸಕ್ಕಾಗಿಲ್ಲ ಅಂತ ಅಂದ್ರೆ ಅಂತ ಸಮಸ್ಯೆ ಏನು ಅನ್ನುವಂಥದ್ದು. ಜೊತೆಗೆ ಇನ್ನಿತರ ರೈಲ್ಗಳ ಸಂಚಾರದಲ್ಲೂ ಕೂಡ ಇದರಿಂದ ಸಮಸ್ಯೆ ಆಗಿದೆಯಾ ಹೇಗೆ? ಅದು ಮಾಲ್ತೇಶ್, ಈಗಾಗಲೇ ನಾಗಸಂದ್ರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾರ್ಗದಲ್ಲಿ ಬರುವಂತ ಏನು ಹಸಿರು ಮಾರ್ಗ ಇದೆ, ಹಸಿರು ಮಾರ್ಗದಲ್ಲಿ ಇರುವಂತಹ ಒಂದು ಮೆಜೆಸ್ಟಿಕ್ ನಿಂದ ಕುವೆಂಪು ಮೆಟ್ರೋ ಸ್ಟೇಷನ್ಗೆ ಹೊರಟಿದ್ದಂತ ಒಂದು ಟ್ರೈನ್ ಏನಿದೆ ಈಗಾಗಲೇ ಕೂಡ ತಾಂತ್ರಿಕ ಸಮಸ್ಯೆಯಿಂದ ಈಗಾಗಲೇ ನಿಂತ್ಕೊಂಡಿರುವಂತದ್ದು. 4 ಗಂಟೆ 11 ನಿಮಿಷದ ಸುಮಾರಿಗೆ ಈ ಒಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವಂತದ್ದು. ಈ ಒಂದು ಮಾರ್ಗದಲ್ಲಿ ಈಗಾಗಲೇ ಕೂಡ ತಾಂತ್ರಿಕ ದೋಷ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಂದ ನಾಗಸಂದ್ರ ಮಾರ್ಗವಾಗಿ ಏನೊಂದು ಟ್ರೈನ್ಗಳು ಸಂಚಾರವನ್ನು ಮಾಡ್ತಿದ್ವು, ಎಲ್ಲಾ ಒಂದು ಟ್ರೈನ್ಗಳು ಕೂಡ ಈಗಾಗಲೇ ತಾಂತ್ರಿಕ ದೋಷದಿಂದ ನಿಂತಿರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರುವಂತೆ ಅದೇ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಈಗಾಗಲೇ ಕೂಡ ಟ್ರೈನ್ ಕೂಡ ನಿಂತಿದೆ. ಆ ಟ್ರೈನ್ ಇಂದ ಪ್ರಯಾಣಿಕರು ಕೂಡ ಇಳಿದು ಬೇರೆ ಟ್ರೈನ್ಗಳಿಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಸಾಕಷ್ಟು ಸಮಯದಿಂದ ಸಾಕಷ್ಟು ನಿಮಿಷಗಳಿಂದ ಸುಮಾರು ಅರ್ಧ ಗಂಟೆಗಳಿಂದ ಈಗಾಗಲೇ ಕೂಡ ಮೆಟ್ರೋ ಟ್ರೈನ್ ನಿಂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಪೀಕ್ ಅವರ್ ಅಂದ್ರೆ 4 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ಕೂಡ ಪೀಕ್ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂತವರು, ಸೆಕೆಂಡ್ ಶಿಫ್ಟ್ ಫಸ್ಟ್ ಶಿಫ್ಟ್ ಈ ಥರದೆಲ್ಲರೂ ಕೂಡ ಆಫೀಸ್ಗೆ ಹೋಗುವಂತವ್ರು ಎಲ್ಲರೂ ಕೂಡ ಇರ್ತಾರೆ. ಆದ್ರೆ ಇಂಥದ್ದೊಂದು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನ ಈಗಾಗಲೇ ಅನುಭವಿಸ್ತಾ ಇರುವಂತದ್ದು. ಮೆಟ್ರೋ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಮೆಟ್ರೋ ಸಿಬ್ಬಂದಿಗಳ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗಿದೆ, ಏನ್ ತೊಂದರೆ ಆಗಿದೆ, ಯಾಕೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಅಂತೇಳಿ ಈಗಾಗಲೇ ಟ್ರ್ಯಾಕ್ ಆಗಿರ್ಬೋದು. ಮತ್ತೆ ಮೆಟ್ರೋ ಸ್ಟೇಷನ್ ಅಲ್ಲಿ ಇರುವಂತಹ ವಿದ್ಯುತ್ ಸಂಪರ್ಕದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಅಂತೇಳಿ ಈಗಾಗಲೇ ಕೂಡ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.